ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಣಿದಾಸ ಸಿಂಹಾಸನಪುರಿ. ಏನಿವತ್ತು ವಿಡಿಯೋ ಬಂದಿರೋ ವಿಶೇಷ ಅಂತಂದರೆ, ಸ್ನೇಹಿತರೆ, ಕೇಂದ್ರ ಸರ್ಕಾರ ಆಗಿರಲಿ ಅಥವಾ ರಾಜ್ಯ ಸರ್ಕಾರ ಆಗಿರಲಿ, ಜನಸಾಮಾನ್ಯರಿಗೆ ಕೆಲವೊಂದು ಯೋಜನೆಗಳನ್ನು ಈಗಾಗಲೇ ಜಾರಿ ಮಾಡಿದೆ. ಆದರೆ ಕೆಲವೊಂದು ಯೋಜನೆಗಳು ನಿಜವಾಗಲೂ ಜನಸಾಮಾನ್ಯರಿಗೆ ತಲುಪಿಲ್ಲ. ಯಾಕೆಂತಂದರೆ ಮಾಹಿತಿ ಕೊರತೆ ಅಂತ ಭಾವಿಸುತ್ತೇನೆ. ಮುಖ್ಯವಾಗಿ ಏನಂತಂದರೆ, ಕೇಂದ್ರ ಸರ್ಕಾರ ಈಗಾಗಲೇ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯನ್ನು ಜಾರಿ ಮಾಡಿದೆ. ಏನಪ್ಪ ಈ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಅಂತಂದರೆ, ಸ್ನೇಹಿತರೆ, 2 ಲಕ್ಷದ ವಿಮಾ ಆಗಿದೆ. ಇದು ಯಾವುದೇ ವ್ಯಕ್ತಿ ಹತ್ತಿರದ ಬ್ಯಾಂಕ್ಗಳಲ್ಲಿ ಅಕೌಂಟ್ ಹೊಂದಿದರೆ, ಬ್ಯಾಂಕ್ ಅಕೌಂಟ್ ಅಥವಾ ಪೋಸ್ಟ್ ಆಫೀಸ್ ಅಕೌಂಟನ್ನು ಹೊಂದಿದರೆ ಈ ಯೋಜನೆಯನ್ನು ಪಡೀಬೋದು. ಅಲ್ಲಿ ಕೇವಲ 436 ರೂಪಾಯಿಗೆ ಈ ಪಾಲಿಸಿಯನ್ನು ತಗೊಳ್ಳೋದ್ರ ಮೂಲಕ ಆತನ ಕುಟುಂಬಕ್ಕೆ ಒಂದು ನೆರವಾಗ್ಬೋದು. ಹೇಗೆ ಅಂತಂದರೆ, ಸಾಮಾನ್ಯವಾಗಿ ಯಾರಿಗೆ ಯಾವ ಸಮಯದಲ್ಲಿ ಯಾವ ರೀತಿ ಸಾವು ಸಂಭವಿಸುತ್ತೋ ಗೊತ್ತಿಲ್ಲ. ಆದರೆ ನಾವು ನಮ್ಮ ಜ್ಞಾನ ಏನಿರಬೇಕು ಅಂತಂದರೆ, ನನ್ನ ನಂತರ ನನ್ನ ಕುಟುಂಬಕ್ಕೆ ಏನು ಅನ್ನೋದು ಒಂದು ಪ್ರಶ್ನೆ, ಯಕ್ಷ ಪ್ರಶ್ನೆ ಆಗಿರಬಾರ್ದು. ಅದು ಯಾಕೆಂತಂದರೆ, ನಾವು ಮಧ್ಯಮ ವರ್ಗ ಮತ್ತು ಒಂದು ಬಡವರ್ಗ ಆಗಿರೋದ್ರಿಂದ ಭಾಳಷ್ಟು ಜನಕ್ಕೆ ಆರ್ಥಿಕ ಸಮಸ್ಯೆ ಇರುತ್ತದೆ. ಆದರೆ ಸರ್ಕಾರ ಈ ಥರದ ಒಂದು ಯೋಜನೆಯನ್ನು ಮಾಡಿದಾಗ ನಾವು ಇದನ್ನು ಕೂಡ ಪಡ್ಕೊಳ್ಳಿಲ್ಲ ಅಂದರೆ ಸರಿಯಾಗಲ್ಲ. ಅದಕ್ಕಾಗಿ ಇವತ್ತು ಏನು ಕೇಂದ್ರ ಸರ್ಕಾರ ಒಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಇದೆ, ಇದು 1-2 ಲಕ್ಷ ವಿಮೆ ಆಗಿದ್ದು, ಈ ವಿಮೆ 18ರಿಂದ 50 ವರ್ಷದೊಳಗಿನ ವಯಸ್ಕರಿಗೆ ಇದು ಸಂಬಂಧ ಹೊಂದುತ್ತೆ. ದಯಮಾಡಿ ನಾನು ಕೇಳೋದಿಷ್ಟೇ, ಯಾರಿಗೆ ಅಕೌಂಟ್ ಇಲ್ಲ ಅವರು ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದ್ರ ಮೂಲಕ ಈ ಯೋಜನೆಯನ್ನು ಪಡ್ಕೊಳ್ಳಿ. ಇದು ನಾವು ಪಾಲಿಸಿ ಮಾಡಿಸಿದ 30 ದಿನದಲ್ಲಿ ಯಾವುದೇ ರೀತಿ ಕವರ್ ಇರೋಲ್ಲ ಅಂತ ಹೇಳ್ತಾರೆ. 30 ದಿನದ ನಂತರ ಯಾವುದೇ ರೀತಿ ಆಕಸ್ಮಿಕ ಸಾವು ಸಂಭವಿಸಿದ್ದಲ್ಲಿ ಇದನ್ನು ನಾವು ಯೂಸ್ ಆಗುತ್ತೆ, ಇದರ ಫಲಾನುಭವನ ಪಡ್ಕೋಬೋದು. ಹಾಗೆಯೇ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇದು ಸಹ ಕೇಂದ್ರ ಸರ್ಕಾರದ ಒಂದು ಯೋಜನೆ. ಇದು ವಾರ್ಷಿಕ ಕೇವಲ 20 ರೂಪಾಯಿ ಮಾತ್ರ ಕಟ್ಟುವಂಥದ್ದು. ಇದು ಅಪಘಾತ ವಿಮೆ. ಈ ಅಪಘಾತದಲ್ಲಿ ವ್ಯಕ್ತಿ ಏನಾದರೂ ಸಾವು ಸಂಭವಿಸಿದರೆ ಆತನ ಕುಟುಂಬಕ್ಕೆ 2 ಲಕ್ಷವನ್ನು ಕೇಂದ್ರ ಸರ್ಕಾರ ನೀಡುತ್ತೆ. ಹಾಗೆಯೇ ಈ ಅಪಘಾತದಲ್ಲಿ ಆತನಿಗೆ ಏನಾದರೂ 2 ಕಣ್ಣು, 2 ಕೈ ಅಥವಾ 2 ಕಾಲುಗಳ ಕಳೆದುಕೊಂಡಲ್ಲಿ, ಪೂರ್ಣ ಅಂಗವೈಕಲ್ಯ ಹೊಂದಿದ್ದಲ್ಲಿ ಅದಕ್ಕೂ ಸಹ 2 ಲಕ್ಷವನ್ನು ನೀಡಲಾಗುತ್ತದೆ. ಅಕಸ್ಮಾತಾಗಿ ಅಪಘಾತದಲ್ಲಿ 1 ಕೈ, 1 ಕಣ್ಣು ಅಥವಾ 1 ಕಾಲು ಏನಾದರೂ ಕಳೆದುಕೊಂಡಲ್ಲಿ ಆತನ ಕುಟುಂಬಕ್ಕೆ 1 ಲಕ್ಷವನ್ನು ನೀಡುವಂತಹ ಒಂದು ವಿಮೆ ಆಗಿದೆ. ದಯಮಾಡಿ ಸರ್ಕಾರಗಳು ಏನು ಕೊಡ್ತಾ ಇದೆ ಆ ಯೋಜನೆಗಳು ತಾವು ಅರ್ಹರಿದ್ದರೆ ದಯಮಾಡಿ ಪಡೆದುಕೊಳ್ಳಿ. ಯಾಕಂತಂದರೆ, ನಾವು ಸರ್ಕಾರಗಳು ಕೊಡುವಂಥ ಯೋಜನೆಗಳು ನಮ್ಗೆ ಅರ್ಹತೆ ಇದ್ದು ಪಡೆದುಕೊಳ್ಳಲಿಲ್ಲ ಅಂತಂದರೆ ಅದು ನಮ್ಮ ಮೂರ್ಖತನ ಆಗುತ್ತೆ. ನಂದು ಹಾಗೆಯೇ ಯೂಟ್ಯೂಬ್ ಚಾನಲ್ ಇದೆ, ಲೈಫ್ ಆ್ಯಂಡ್ ಜರ್ನಿ. ಈ ಚಾನಲ್ನಲ್ಲಿ ತಾವು ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮೂಲಕ ಮುಂದೆ ಇನ್ನಷ್ಟು ಮಾಹಿತಿಗಳನ್ನು ತಾವು ಪಡಿಬೋದು. ಸದಾ ನಿಮಗೋಸ್ಕರ ಈ ಅರಿವು ಅನ್ನೋ ಒಂದು ಕಾರ್ಯಕ್ರಮದ ಮೂಲಕ ತಮಗೆ ಮಾಹಿತಿಯನ್ನು ನೀಡೋದು ನನ್ನ ಒಂದು ಕರ್ತವ್ಯ ಅಂದ್ಕೊಂಡು ನಾನು ಈ ಕಾರ್ಯವನ್ನು ಮಾಡ್ತಾಯಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಇನ್ನಷ್ಟು ಉತ್ತಮ ಮಾಹಿತಿಗಳನ್ನ ನಿಮಗೆ ನೀಡ್ತೀನಿ. ಅಲ್ಲಿವರೆಗೂ ನೀವು ಸದಾ ಫಾಲೋ ಮಾಡಿ ಲೈಫ್ ಆ್ಯಂಡ್ ಜರ್ನಿ. ಥ್ಯಾಂಕ್ ಯು.